ಕೊಡಬೇಕಂತ ಒಂದು ಸುದ್ದಿ ಇರ್ತಿದೆ, ಅದು ನಿಜನ ಅಥವಾ ಹೇಗೆ? ಮುಂಬರುವ ಚುನಾವಣೆಗೆ ಇನ್ನು ಆ ಥರದ್ದು ಯಾವುದೇ ರೀತಿ ಚರ್ಚೆಗಳಾಗಿಲ್ಲ, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಏನಿದ್ರೂ ತೀರ್ಮಾನ ಆಗೋದು ಮೋದಿ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಮೈತ್ರಿ ಮುಂದುವರಿಯುತ್ತೆ ಸರ್, ಆಗಬೇಕು ಅಂತ ಎರಡೂ ಪಾರ್ಟಿಯವರು ಮಾತಾಡ್ತಾ ಇದ್ದಾರೆ. ಅಲ್ಟಿಮೇಟಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಈ ಸಭೆ ಕರೀತಾ ಇದ್ದಾರೆ, ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ತೀರ್ಮಾನ ಆದರೆ ಒಟ್ಟಿಗೆ ಹೋಗಬೇಕು ಅಂದರೆ ಒಟ್ಟಿಗೆ ಹೋಗ್ತೀರಿ, ಸಪ್ರೇಟ್ ಅಂದರೆ ಸಪ್ರೇಟು, ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ. ಕೇಂದ್ರದ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀರಿ. ಈಗ ಇರೋ ಅಂಥದ್ದು ಅಲೆ ಬಿ ಜೆ ಪಿ ಪರವಾಗಿ 3 ವರ್ಷದ ಆಡಳಿತ ನೋಡಿದ್ದಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಆಡಳಿತ ನೋಡಿದ್ದಾರೆ, ಜನಕ್ಕೆ ಬೇಸರ ಆಗಿದೆ. ಯಾಕಾದರೂ ಓಟ್ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿಗೆ ಅಂತ ಅನಿಸಿದೆ. ಧನ್ಯವಾದ. GBA elections and urban local body elections are going ಅಂದರೆ ನಡೀತದೆ ಫ್ಯೂಚರ್ನಲ್ಲಿ. ಹೌ ಇಸ್ BJP ಟೇಕಿಂಗ್ ದಟ್? ಈಗಾಗಲೇ ನಾವು ಕೇಂದ್ರದ ನಮ್ಮ ನಾಯಕರು ಕೂಡ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ ತಯಾರಿ ಮಾಡ್ತಾಯಿದ್ದೀರಿ. ಎನಿ ಟೈಮ್ ಜಿಲ್ಲಾ ಪಂಚಾಯತಿ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಇರ್ಬೋದು, GBA, ವಿ ಆರ್ ರೆಡಿ ಫಾರ್ ದ ಎಲೆಕ್ಷನ್. ಈ ಮಾಡಿರೋ ಟ್ಯಾಕ್ಸ್ಗಳು ಅವಾಂತರ ಜನಗಳ ಮೇಲೆ ತಲೆ ಮೇಲೆ ತೆರಿಗೆಗಳನ್ನು ಹೊರೆ ಹಾಕಿದ್ದಾರೆ. ಅದರಿಂದ ಆರಾಮ್ಸೆ ನಾವು ಗೆಲ್ತೀರಿ, ಪ್ರಶ್ನೆನೇ ಇಲ್ಲ. ಒಂದೇನಂದರೆ ಈಗ ಚಿತ್ರದುರ್ಗದಲ್ಲಿ ಕೂಡ JDS 3 GBA elections and urban local body elections are going ಅಂದರೆ ನಡೀತದೆ ಫ್ಯೂಚರ್ನಲ್ಲಿ. ಹೌ ಇಸ್ BJP ಟೇಕಿಂಗ್ ದಟ್? ಈಗಾಗಲೇ ನಾವು ಕೇಂದ್ರದ ನಮ್ಮ ನಾಯಕರು ಕೂಡ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ. ನಾವು ಕೂಡ ಈಗಾಗಲೇ ತಯಾರಿ ಮಾಡ್ತಾಯಿದ್ದೀರಿ. ಎನಿ ಟೈಮ್ ಜಿಲ್ಲಾ ಪಂಚಾಯತಿ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಇರ್ಬೋದು, GBA, ವಿ ಆರ್ ರೆಡಿ ಫಾರ್ ದ ಎಲೆಕ್ಷನ್. ಈ ಮಾಡಿರೋ ಟ್ಯಾಕ್ಸ್ಗಳು ಅವಾಂತರ ಜನಗಳ ಮೇಲೆ ತಲೆ ಮೇಲೆ ತೆರಿಗೆಗಳನ್ನು ಹೊರೆ ಹಾಕಿದ್ದಾರೆ. ಅದರಿಂದ ಆರಾಮ್ಸೆ ನಾವು ಗೆಲ್ತೀರಿ, ಪ್ರಶ್ನೆನೇ ಇಲ್ಲ. ಒಂದೇನಂದರೆ ಈಗ ಚಿತ್ರದುರ್ಗದಲ್ಲಿ ಕೂಡ JDS 3 ಕೊಡಬೇಕಂತ ಒಂದು ಸುದ್ದಿ ಇರ್ತಿದೆ, ಅದು ನಿಜನ ಅಥವಾ ಹೇಗೆ? ಮುಂಬರುವ ಚುನಾವಣೆಗೆ ಇನ್ನು ಆ ಥರದ್ದು ಯಾವುದೇ ರೀತಿ ಚರ್ಚೆಗಳಾಗಿಲ್ಲ, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ಏನಿದ್ರೂ ತೀರ್ಮಾನ ಆಗೋದು ಮೋದಿ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ತೀರ್ಮಾನ ಆಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಮೈತ್ರಿ ಮುಂದುವರಿಯುತ್ತೆ ಸರ್, ಆಗಬೇಕು ಅಂತ ಎರಡೂ ಪಾರ್ಟಿಯವರು ಮಾತಾಡ್ತಾ ಇದ್ದಾರೆ. ಅಲ್ಟಿಮೇಟಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಈ ಸಭೆ ಕರೀತಾ ಇದ್ದಾರೆ, ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ತೀರ್ಮಾನ ಆದರೆ ಒಟ್ಟಿಗೆ ಹೋಗಬೇಕು ಅಂದರೆ ಒಟ್ಟಿಗೆ ಹೋಗ್ತೀರಿ, ಸಪ್ರೇಟ್ ಅಂದರೆ ಸಪ್ರೇಟು, ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿ. ಕೇಂದ್ರದ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀರಿ. ಈಗ ಇರೋ ಅಂಥದ್ದು ಅಲೆ BJP ಪರವಾಗಿ 3 ವರ್ಷದ ಆಡಳಿತ ನೋಡಿದ್ದಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ಸಿನ ಆಡಳಿತ ನೋಡಿದ್ದಾರೆ, ಜನಕ್ಕೆ ಬೇಸರ ಆಗಿದೆ. ಯಾಕಾದರೂ ಓಟ್ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿಗೆ ಅಂತ ಅನಿಸಿದೆ. ಧನ್ಯವಾದ.